ಹಲೋ ಎವ್ರಿವನ್, ನನ್ನ ಹೆಸರು ಡಾಕ್ಟರ್ ಅಪೂರ್ವ ಗುಳೇದ್, ಕನ್ಸಲ್ಟೆಂಟ್ ENT ಸರ್ಜನ್, ಗುಳೇದ್ ಹಾಸ್ಪಿಟಲ್ಸ್ ಬಾಗಲಕೋಟೆ. ಸೊ ಈ ವಿಂಟರ್ ಸೀಸನ್ ಅಲ್ಲಿ ಕಾಮನ್ ಕೋಲ್ಡ್, ಕಫ್ ಮತ್ತೆ ಲಂಗ್ ಇನ್ಫೆಕ್ಷನ್ಸ್ ತುಂಬಾ ಕಾಮನ್ ಆಗಿರುತ್ತೆ. ಸೊ ಇದಕ್ಕೆ ಯಾವ ತರ ನೀವು ಪ್ರಿಕಾಷನ್ಸ್ ತಗೋಬೇಕು ಅಂದ್ರೆ, ಈಗ ಇದಾಗೋದೇ ಅಲರ್ಜಿ ಅಥವಾ ಬ್ಯಾಕ್ಟೀರಿಯಾ ವೈರಲ್ ಇನ್ಫೆಕ್ಷನ್ಸ್ ಇಂದ ಆಗುತ್ತೆ. ಸೊ ಅಲರ್ಜನ್ ಎಕ್ಸ್ಪೋಜರ್ನ ಕಡಿಮೆ ಮಾಡಕ್ಕೆ ನೀವು ಹೊರಗೆ ಹೋದಾಗೆಲ್ಲ ಮಾಸ್ಕ್ನ ಬಳಸಿ. ಪ್ಲಸ್ ನೀವು ಯೂಸ್ ಮಾಡೋ ಪಿಲ್ಲೋ ಕವರ್ಸು, ಬೆಡ್ಶೀಟ್ಸ್ನ ಫ್ರೀಕ್ವೆಂಟ್ ಆಗಿ ವಾರ್ಮ್ ವಾಟರ್ ಅಲ್ಲಿ ವಾಶ್ ಮಾಡಿಸಿ. ಕಾರಲ್ಲಿ ಏರ್ ಫಿಲ್ಟರ್ಸ್ನು ಫ್ರೀಕ್ವೆಂಟ್ ಆಗಿ ಕ್ಲೀನ್ ಮಾಡಿಸಿ. ಪ್ಲಸ್ ಹೊರಗೆ ಹೋಗಿ ಬಂದ ತಕ್ಷಣ ಹ್ಯಾಂಡ್ ಹೈಜೀನ್ ಸ್ವಲ್ಪ ಹ್ಯಾಂಡ್ ವಾಶ್ ಫ್ರೀಕ್ವೆಂಟ್ ಆಗಿ ವಾಶ್ ಮಾಡಿ. ಮತ್ತೆ ಅದಲ್ಲದೆ ನೇಸಲ್ ವಾಶ್ ಆಗಲಿ ಮತ್ತೆ ಸ್ಟೀಮ್ ಇನ್ಹಲೇಷನ್ ತಗೊಂಡ್ರೆ ನಿಮ್ಮ ನೇಸಲ್ ಮ್ಯೂಕೋಸಾ ಏನಾಗುತ್ತೆ, ಸೈನಸ್ ಇನ್ಫೆಕ್ಷನ್ ಅಥವಾ ನೇಸಲ್ ಬ್ಲಾಕ್ ಆಗೋ ಸಿಂಟಮ್ಸ್ ಎಲ್ಲ ಕಡಿಮೆ ಆಗುತ್ತೆ. ಪ್ಲಸ್ ಈ ಓರೋ ಫ್ಯಾರಿಂಗ್ಸು, ನೇಸೋ ಫ್ಯಾರಿಂಗ್ಸ್ ಅಲ್ಲಿ ಕಂಜೆಷನ್ ಇತ್ತು ಅಂದ್ರೆ, ಸೋರ್ ಥ್ರೋಟ್ ಇತ್ತು ಅಂತಂದ್ರೆ, ಸೊ ನೀವು ಸಾಲ್ಟ್ ವಾಟರ್ ಗಾರ್ಗ್ಲಿಂಗ್ ಮಾಡಿದ್ರೆ ನಿಮ್ಗೆ ಅದು ಕೂಡ ಸಿಂಪ್ಟಮೆಟಿಕಲಿ ನಿಮಗೆ ರಿಲೀಫ್ ಸಿಗುತ್ತೆ. ಪ್ಲಸ್ ಈ ವಿಂಟರ್ ಅಲ್ಲಿ ನಾವು ನೀರು ಕುಡಿಯೋದು ತುಂಬಾ ಕಡಿಮೆ ಮಾಡ್ಬಿಟ್ಟಿರ್ತೀವಿ. ಸೊ ಇದಕ್ಕೆ ನಾವು ವಾರ್ಮ್ ಫ್ಲೂಯಿಡ್ಸ್ ಅಥವಾ ವಾರ್ಮ್ ವಾಟರ್ ಆಗಲಿ ಅಥವಾ ಸೂಪ್ಗಳು ಅಥವಾ ನೀವು ವಾರ್ಮ್ ಲೆಮನ್ ವಾಟರು ಈ ತರ ಬಳಸಿದ್ರೆ ನಮ್ಮ ಹೈಡ್ರೇಷನ್ ತುಂಬಾ ಮೇಂಟೈನ್ ಆಗುತ್ತೆ. ಪ್ಲಸ್ ಡಯಟ್ ಅಲ್ಲೂ ಕೂಡ ವಿಟಮಿನ್ ಸಿ ರಿಚ್ ಇರುವಂತ ಫುಡ್ ಪ್ಲಸ್ ಪ್ರೋಟೀನ್ ರಿಚ್ ಇರುವಂತ ಫುಡ್ ನ ನೀವು ಬಳಸಿದ್ರೆ ನಿಮ್ಮ ಇಮ್ಯುನಿಟಿ ಚೆನ್ನಾಗಾಗಿ ಈ ಇನ್ಫೆಕ್ಷನ್ಸ್ ಕಂಟ್ರೋಲ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಎವ್ರಿವನ್.